ಗೋಪಾಲ್ ಅವರು ತಮ್ಮ ಪತ್ನಿ ನಿಧನರಾದ ನಂತರ ತಮ್ಮ ಒಬ್ಬನೇ ಮಗ ರಾಕೇಶ್ನನ್ನು ತಂದೆ ತಾಯಿಯ ಇಬ್ಬರ ಅಪಾರ ಪ್ರೀತಿಯನ್ನ ಒಬ್ಬರೇ ನೀಡಿ ಬೆಳೆಸಿದ್ದರು. ತಮ್ಮ ಜೀವನದ ಎಲ್ಲ ಉಳಿತಾಯ, ತಮ್ಮ ಯೌವನದ ಶ್ರಮ ಮತ್ತು ತಮ್ಮ ಇಡೀ ಸಮಯವನ್ನ ಕೇವಲ ರಾಕೇಶ್ನ ಉಜ್ವಲ ಭವಿಷ್ಯಕ್ಕಾಗಿ ತ್ಯಾಗ ಮಾಡಿದ್ದರು. ತಮ್ಮ ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮೈಲುಗಟ್ಟಲೆ ತಿರುಗಾಡುತ್ತಿದ್ದ ದಿನಗಳು ಅವರಿಗೆ ಇಂದಿಗೂ ನೆನಪಿದ್ದವು. ಅವನನ್ನು ಜಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವನು ಒಮ್ಮೆ ಅತ್ತರೂ ಸಾಕು, ಇಡೀ ಮನೆಯನ್ನೇ ತಲೆಯ ಮೇಲೆ ಎತ್ತಿಕೊಂಡಂತೆ ಅವನನ್ನ ಸಮಾಧಾನಪಡಿಸುತ್ತಿದ್ದರು. ಆದರೆ ಇಂದು ಅದೇ ರಾಕೇಶ್ಗೆ ತನ್ನ ವಯಸ್ಸಾದ ತಂದೆಯ ಬಳಿ ಕುಳಿತು ಅವರ ದಿನ ಹೇಗಿತ್ತು ಎಂದು ಕೇಳಲು 2 ನಿಮಿಷದ ಸಮಯವೂ ಇರಲಿಲ್ಲ. ಗೋಪಾಲ್ ಅವರು ತಮ್ಮದೇ ಕೈಯಿಂದ ಕಟ್ಟಿಸಿದ ಮನೆಯಲ್ಲಿ ಹಳೆಯದಾಗಿ ಉಪಯೋಗಕ್ಕೆ ಬಾರದ ಪೀಠೋಪಕರಣದಂತಾಗಿದ್ದರು. ಯಾರೂ ಅವರನ್ನ ಮನೆಯಿಂದ ಹೊರಗೆ ಹಾಕುತ್ತಿರಲಿಲ್ಲ. ಆದರೆ ಅವರ ಬಗ್ಗೆ ಯಾರೂ ಗಮನವನ್ನು ಕೊಡುತ್ತಿರಲಿಲ್ಲ. ಮನೆಯ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿತ್ತು. ತಂತ್ರಜ್ಞಾನ ಮತ್ತು ಆಧುನಿಕತೆಯ ಮಾಯಾಜಾಲ ಈ ಕುಟುಂಬದ ಎಲ್ಲ ಸದಸ್ಯರನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಗೋಪಾಲ್ ಅವರ ಮಗ, ಸೊಸೆ ಮತ್ತು 10 ವರ್ಷದ ಮೊಮ್ಮಗ ಆದಿತ್ಯ ಮೂವರು ಒಂದು ಕೃತಕ ಪ್ರಪಂಚದಲ್ಲಿ ಸಿಲುಕಿಕೊಂಡಿದ್ದರು. ಆ ಪ್ರಪಂಚದಲ್ಲಿ ಗೋಪಾಲ್ ಅವರಿಗೆ ಮಾತ್ರ ಯಾವುದೇ ಜಾಗ ಉಳಿದಿರಲಿಲ್ಲ. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣದಿಂದ ರಾತ್ರಿ ಮಲಗುವವರೆಗೂ ಎಲ್ಲರ ಕಣ್ಣುಗಳು ಕೇವಲ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಹೊಳೆಯುವ ಪರದೆಯ ಮೇಲೆ ಇರುತ್ತಿದ್ದವು. ಗೋಪಾಲ್ ಅವರು ಆಗಾಗ ತಮ್ಮ ಕೋಣೆಯ ಬಾಗಿಲ ಬಳಿ ನಿಂತುಕೊಂಡು ಮನೆಯಲ್ಲಿದ್ದ ಆ ಭಯಾನಕ ಮೌನವನ್ನು ಅನುಭವಿಸುತ್ತಿದ್ದರು. ಮನೆಯಲ್ಲಿ 4 ಜನರು ವಾಸಿಸುತ್ತಿದ್ದರು, ಆದರೆ ಯಾರೂ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಎಲ್ಲರ ಬೆರಳುಗಳು ಮೊಬೈಲ್ ಪರದೆಯ ಮೇಲೆ ವೇಗವಾಗಿ ಚಲಿಸುತ್ತಿದ್ದವು, ಆದರೆ ಎಲ್ಲರ ತುಟಿಗಳು ಮಾತ್ರ ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದವು. ಅವರ ಮನೆಯಲ್ಲಿದ್ದ ಎಲ್ಲ ಸಂತೋಷವನ್ನೇ ಯಾರೋ ಕಸಿದುಕೊಂಡು ಹೋದಂತೆ ಅನಿಸುತ್ತಿತ್ತು. ಗೋಪಾಲ್ ಅವರಿಗೆ ಈ ಏಕಾಂತವು ಭಯಾನಕ ಶಿಕ್ಷೆಗಿಂತಲೂ ಕಡಿಮೆಯಾಗಿರಲಿಲ್ಲ. ಅವರು ದಿನವಿಡೀ ತಮ್ಮ ಖಾಲಿ ಕೋಣೆಯಲ್ಲಿ ಕುಳಿತು ಹಳೆಯ ನೆನಪುಗಳಲ್ಲಿ ಕಳೆದು ಹೋಗುತ್ತಿದ್ದರು. ಅವರ ಕಣ್ಣುಗಳು ಯಾವಾಗಲೂ ಬಾಗಿಲಿನ ಕಡೆಗೆ ನೆಟ್ಟಿರುತ್ತಿದ್ದವು. ಬಹುಶಃ ಯಾರಾದರೂ ಒಳಗೆ ಬಂದು ತಮ್ಮೊಂದಿಗೆ ಪ್ರೀತಿಯಿಂದ 2 ಮಾತನಾಡಬಹುದು ಎಂಬ ನಿರೀಕ್ಷೆ ಅವರಲ್ಲಿತ್ತು. ಆದರೆ ಅವರ ಆ ಕಾಯುವಿಕೆ ಎಂದಿಗೂ ಮುಗಿಯುತ್ತಿರಲಿಲ್ಲ. ಅವರ ಇಡೀ ದಿನವೂ ಒಂದು ಸುಳ್ಳು ನಿರೀಕ್ಷೆಯಲ್ಲಿಯೇ ಕಳೆದು ಹೋಗುತ್ತಿತ್ತು. ಬಹುಶಃ ಸಂಜೆ ಊಟದ ಮೇಜಿನ ಬಳಿ ಎಲ್ಲರೂ ಒಟ್ಟಿಗೆ ಕುಳಿತಾಗ ದಿನವಿಡೀ ನಡೆದ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬಹುದು ಎಂದು ಅವರು ಭಾವಿಸುತ್ತಿದ್ದರು. ಆದರೆ ಹಾಗೆ ಎಂದಿಗೂ ಆಗುತ್ತಿರಲಿಲ್ಲ. ಒಂದು ಸಂಜೆ ಗೋಪಾಲ್ ಅವರು, ಇಂದು ನನ್ನ ದುಃಖವನ್ನ ಬದಿಗಿಟ್ಟು ಹೊಸದಾಗಿ ಆರಂಭಿಸಬೇಕು ಎಂದು ಯೋಚಿಸಿದರು. ಬಹಳಷ್ಟು ನಿರೀಕ್ಷೆಯೊಂದಿಗೆ ತಮ್ಮ ಬಟ್ಟೆಗಳನ್ನು ಬದಲಿಸಿಕೊಂಡು ಊಟದ ಮೇಜಿನ ಕಡೆಗೆ ನಡೆದರು. ಇಂದು ತಮ್ಮ ಮೊಮ್ಮಗ ಆದಿತ್ಯನಿಗೆ ತಮ್ಮ ಬಾಲ್ಯದ ಯಾವುದಾದರೂ ತುಂಬಾ ಮೋಜಿನ ಕಥೆಯನ್ನ ಹೇಳಬೇಕು ಎಂದು ಅವರು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದರು. ಊಟದ ಮೇಜಿನ ಮೇಲೆ ಆಗಲೇ ಊಟ ಬಡಿಸಲಾಗಿತ್ತು. ಹಲವು ಬಗೆಯ ರುಚಿಕರವಾದ ಅಡುಗೆಗಳು ಮೇಜಿನ ಮೇಲೆ ಅಲಂಕರಿಸಲ್ಪಟ್ಟಿದ್ದವು. ಆದರೆ ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಗೋಪಾಲ್ ಅವರ ಎಲ್ಲ ಉತ್ಸಾಹವು ಕ್ಷಣಾರ್ಧದಲ್ಲಿ ತಣ್ಣಗಾಯಿತು. ರಾಕೇಶ್ ತನ್ನ ಮೊಬೈಲ್ನಲ್ಲಿ ವಿದೇಶಿ ಕ್ಲೈಂಟ್ಗಾಗಿ ಬಹಳ ಉದ್ದವಾದ ಇಮೇಲ್ ಟೈಪ್ ಮಾಡುವುದರಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದ. ನೇತ್ರಾ ತನ್ನ ಐಪ್ಯಾಡ್ನಲ್ಲಿ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಹೊಸ ಫ್ಯಾಷನ್ ಬಟ್ಟೆಗಳ ವಿಡಿಯೋ ನೋಡುವುದರಲ್ಲಿ ಮಗ್ನಳಾಗಿದ್ದಳು. ಇನ್ನು ಅವರ ಪ್ರೀತಿಯ ಮೊಮ್ಮಗ ಆದಿತ್ಯ ಕೂಡ ತನ್ನ ದುಬಾರಿ ಮೊಬೈಲ್ನಲ್ಲಿ ರೇಸಿಂಗ್ ಗೇಮ್ ಆಡುವುದರಲ್ಲಿ ಎಷ್ಟು ಬ್ಯುಸಿಯಾಗಿದ್ದನೆಂದರೆ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಅವನಿಗೆ ಯಾವುದೇ ಅರಿವು ಇರಲಿಲ್ಲ. ಗೋಪಾಲ್ ಅವರು ಏನನ್ನು ಮಾತನಾಡದೆ ನಿಧಾನವಾಗಿ ತಮ್ಮ ಕುರ್ಚಿಯನ್ನು ಎಳೆದುಕೊಂಡು ಭಾರವಾದ ಮನಸ್ಸಿನಿಂದ ಕುಳಿತುಕೊಂಡರು. ಅಡುಗೆಯ ಬಿಸಿ ಪಾತ್ರೆಗಳಿಂದ ಆವಿಯು ಮೇಲಕ್ಕೆ ಏರುತ್ತಿತ್ತು. ಆದರೆ ಆ ಕೋಣೆಯೊಳಗಿನ ಸಂಬಂಧಗಳಲ್ಲಿ ಮಾತ್ರ ಭಯಾನಕವಾದ ಚಳಿಗಟ್ಟಿದ ವಾತಾವರಣ ನೆಲೆಸಿತ್ತು. ಗೋಪಾಲ್ ಅವರು ಅಲ್ಲಿಗೆ ಬಂದು ಕುಳಿತಿದ್ದಾರೆ ಇಲ್ಲವೇ ಎಂಬುದನ್ನು ನೋಡಲು ಕೂಡ ಯಾರೂ ಒಮ್ಮೆಯಾದರೂ ಅವರ ಕಡೆ ಕಣ್ಣು ಎತ್ತಿ ನೋಡಲಿಲ್ಲ. ಆ ಕೋಣೆಯಲ್ಲಿದ್ದ ಭಾರವಾದ ಮೌನವನ್ನ ಕೇವಲ ಚಮಚಗಳು ಮತ್ತು ತಟ್ಟೆಗಳು ಒಂದಕ್ಕೊಂದು ತಾಗುವ ನಿರ್ಜೀವ ಶಬ್ದ ಮಾತ್ರ ಮುರಿಯುತ್ತಿತ್ತು. ಗೋಪಾಲ್ ಅವರು ತಮ್ಮೊಳಗೆ ಧೈರ್ಯವನ್ನ ಒಟ್ಟುಗೂಡಿಸಿಕೊಂಡರು. ಗಂಟಲನ್ನು ಸರಿಪಡಿಸಿಕೊಂಡು ಆದಿತ್ಯನ ಕಡೆ ನೋಡಿ ತುಂಬಾ ಪ್ರೀತಿಯಿಂದ ಮತ್ತು ಮುಗ್ಧವಾಗಿ ನಗುತ್ತಾ, ಆದಿತ್ಯ ಮಗನೇ, ಇಂದು ನಿನ್ನ ಶಾಲೆಯಲ್ಲಿ ಏನಾಯಿತು ಗೊತ್ತಾ? ನಾನು ನಿನ್ನ ವಯಸ್ಸಿನವನಾಗಿದ್ದಾಗ ನಮ್ಮ ಬಳಿ ಇಂತಹ ಯಾವುದೇ ಯಂತ್ರಗಳಿರಲಿಲ್ಲ. ನಾವು ಶಾಲೆ ಮುಗಿದ ನಂತರ ನದಿಯ ದಡಕ್ಕೆ ಹೋಗಿ ಒದ್ದೆಯಾದ ಮಣ್ಣಿನ ಗೊಂಬೆಗಳನ್ನು ಮಾಡುತ್ತಿದ್ದೆವು. ಒಂದು ಸಲ ನನ್ನ ಬಾಲ್ಯದ ಗೆಳೆಯ ಅಂತ ಗೋಪಾಲ್ ಅವರು ಬಹಳ ಸಂತೋಷದಿಂದ ತಮ್ಮ ಮಾತನ್ನ ಆರಂಭಿಸಿದ್ದರು. ಆದರೆ ಅವರು ತಮ್ಮ ಮಾತನ್ನ ಪೂರ್ಣಗೊಳಿಸುವ ಮೊದಲೇ ಆದಿತ್ಯ ತನ್ನ ಕಣ್ಣುಗಳನ್ನು ಮೊಬೈಲ್ನಿಂದ ತೆಗೆಯದೆ ತುಂಬಾ ಕಿರಿಕಿರಿಯಿಂದ ಮತ್ತು ಜೋರಾದ ಧ್ವನಿಯಲ್ಲಿ, ಪ್ಲೀಸ್ ತಾತ, ಈಗ ನನ್ನನ್ನು ತೊಂದರೆ ಮಾಡಬೇಡಿ. ನನ್ನ ಗೇಮ್ ತುಂಬ ಮುಖ್ಯವಾದ ಹಂತದಲ್ಲಿದೆ. ನೀವು ಯಾವಾಗಲೂ ಅದೇ ಹಳೆಯ ಕಥೆಗಳನ್ನು ಹೇಳುತ್ತಾ ಕುಳಿತುಕೊಳ್ಳುತ್ತೀರಿ. ಅದರಲ್ಲಿ ನನಗೆ ಯಾವುದೇ ಮಜಾ ಇಲ್ಲ. ನನಗೆ ಶಾಂತಿಯಾಗಿ ಆಡಲು ಬಿಡಿ ಅಂತ ಹೇಳಿದನು. ಈ ಮಾತುಗಳನ್ನು ಕೇಳಿದ ಗೋಪಾಲ್ ಅವರ ಹೃದಯದ ಮೇಲೆ ಯಾರೋ ಭಾರವಾದ ಸುತ್ತಿಗೆಯಿಂದ ಹೊಡೆದಂತಾಯಿತು.
ಅವರೊಳಗಿದ್ದ ಎಲ್ಲ ಉತ್ಸಾಹ ಮತ್ತು ಇಷ್ಟು ಹೊತ್ತು ಇಟ್ಟುಕೊಂಡಿದ್ದ ಎಲ್ಲ ನಿರೀಕ್ಷೆಗಳು ಒಂದೇ ಕ್ಷಣದಲ್ಲಿ ಚೂರು ಚೂರಾಗಿ ಹೋದವು. ಅವರು ಬಹಳಷ್ಟು ನಿರೀಕ್ಷೆಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ತಮ್ಮ ಮಗ ರಾಕೇಶ್ ಕಡೆ ನೋಡಿದರು. ಬಹುಶಃ ಒಬ್ಬ ಮಗ ತನ್ನ ತಂದೆಗೆ ಆಗುತ್ತಿರುವ ಈ ಅವಮಾನವನ್ನ ಸಹಿಸಲಾರನು ಮತ್ತು ತನ್ನ ಮಗನಿಗೆ ಹಿರಿಯರೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಸುತ್ತಾನೆ ಎಂದು ಅವರಿಗೆ ಅನಿಸಿತು. ಆದರೆ ರಾಕೇಶ್ ಕೂಡ ತನ್ನ ಮೊಬೈಲ್ನ ಪರದೆಯಿಂದ ಕಣ್ಣು ತೆಗೆಯದೆ ತುಂಬ ಒರಟಾದ ಧ್ವನಿಯಲ್ಲಿ, ಅಪ್ಪ, ನೀವು ಕೂಡ ಯಾವಾಗ ನೋಡಿದರೂ ಅದೇ ಹಳೆಯ ಕಥೆಗಳನ್ನು ಶುರು ಮಾಡುತ್ತೀರಿ. ಈಗ ಕಾಲ ತುಂಬ ಬದಲಾಗಿದೆ. ಮಗು ಆಟ ಆಡುತ್ತಿದೆ, ಅವನನ್ನು ಆಡಲು ಬಿಡಿ. ದಿನವಿಡೀ ಅವನು ಪಾಪ ಶಾಲೆಯಲ್ಲಿ ಓದುತ್ತಾನೆ, ಈಗ ಸ್ವಲ್ಪ ಮಜಾ ಮಾಡುತ್ತಿದ್ದಾನೆ. ಅದಕ್ಕೂ ನೀವು ಅವನನ್ನು ಸುಮ್ಮನೆ ತೊಂದರೆ ಮಾಡುತ್ತಿದ್ದೀರಿ ಅಂತ ಹೇಳಿದನು. ಗೋಪಾಲ್ ಅವರಿಗೆ ಈಗ ಹೇಳಲು ಒಂದೇ ಒಂದು ಮಾತು ಉಳಿದಿರಲಿಲ್ಲ. ಅವರು ಅರ್ಧಕ್ಕೆ ಹೇಳುತ್ತಿದ್ದ ಕತೆ ಅವರ ಗಂಟಲಿನಲ್ಲಿಯೇ ಯಾವುದೋ ಹರಿತವಾದ ಮುಳ್ಳಿನಂತೆ ಚುಚ್ಚತೊಡಗಿತು. ಅವರ ವಯಸ್ಸಾದ ದುರ್ಬಲ ಕೈಗಳು ನಿಧಾನವಾಗಿ ನಡುಗತೊಡಗಿದವು. ತಮ್ಮ ತಟ್ಟೆಯಲ್ಲಿ ಬಡಿಸಿದ್ದ ಊಟವನ್ನೇ ಅವರು ಸುಮ್ಮನೆ ನೋಡುತ್ತಾ ಕುಳಿತಿದ್ದರು. ಆ ಊಟ ಈಗ ಅವರಿಗೆ ಸಂಪೂರ್ಣ ರುಚಿ ಇಲ್ಲದಂತಾಗಿತ್ತು. ಅಷ್ಟೇ ಮಾತ್ರವಲ್ಲ, ವಿಷದಂತೆಯೇ ಭಾಸವಾಗುತ್ತಿತ್ತು. ಅವರು ಮನಸ್ಸಿನೊಳಗೆ ಒಂದು ಕಹಿ ಸತ್ಯವನ್ನು ಅನುಭವಿಸುತ್ತಿದ್ದರು. ತಾವೇ ಕಟ್ಟಿಸಿದ ಈ ಮನೆಯಲ್ಲಿ ತಾವೇ ಸಂಪೂರ್ಣವಾಗಿ ಬೇಡದವರಾಗಿ ಬಿಟ್ಟಿದ್ದರು. ಅವರ ಸ್ವಂತ ರಕ್ತ ಸಂಬಂಧಿಗಳೇ ಅವರನ್ನ ಒಂದು ಹೊರೆಯಂತೆ ಕಾಣತೊಡಗಿದ್ದರು. ಅವರು ಯಾರಿಗೂ ಕಾಣದಂತೆ ತಮ್ಮ ಕಣ್ಣುಗಳಿಂದ ಜಾರುತ್ತಿದ್ದ ಕಣ್ಣೀರನ್ನ ತಡೆದುಕೊಂಡರು. ನಂತರ ಒಂದು ದೀರ್ಘವಾದ ಭಾರವಾದ ನಿಟ್ಟುಸಿರು ಬಿಟ್ಟರು. ಒಂದು ತುತ್ತನ್ನು ತಿನ್ನದೆ ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ನನ್ನ ಹಸಿವು ಹೋಗಿಬಿಟ್ಟಿದೆ ಎಂದು ಗೋಪಾಲ್ ಅವರು ನಿಧಾನವಾದ ಧ್ವನಿಯಲ್ಲಿ ಹೇಳಿದರು. ಆದರೆ ಮೇಜಿನ ಬಳಿ ಕುಳಿತಿದ್ದ ಯಾರೊಬ್ಬರೂ ಅವರನ್ನು ತಡೆಯಲು ಒಂದೇ ಒಂದು ಪ್ರಯತ್ನವನ್ನೂ ಮಾಡಲಿಲ್ಲ. ಅವರು ಊಟವನ್ನ ಏಕೆ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಕೇಳಲು ಕೂಡ ಯಾರೂ ಒಮ್ಮೆ ಹಿಂತಿರುಗಿ ನೋಡಲಿಲ್ಲ. ಗೋಪಾಲ್ ಅವರು ನಿಧಾನವಾಗಿ ಭಾರವಾದ ಮತ್ತು ದಣಿದ ಹೆಜ್ಜೆಗಳನ್ನು ಇಡುತ್ತಾ ತಮ್ಮ ಕೋಣೆಯ ಕಡೆ ಹಿಂತಿರುಗಿದರು. ಕತ್ತಲೆಯ ಕೋಣೆಯಲ್ಲಿ ಮಲಗಿದ್ದ ಗೋಪಾಲ್ ಅವರು ಕೇವಲ ಮೇಲ್ಚಾವಣಿಯನ್ನೇ ನೋಡುತ್ತಾ ಮಲಗಿದ್ದರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿದು ಅವರ ತಲೆಯ ದಿಂಬನ್ನ ಒದ್ದೆ ಮಾಡುತ್ತಿತ್ತು. ತಮ್ಮ ವೃದ್ಧಾಪ್ಯಕ್ಕೆ ಏಕೈಕ ಆಸರೆಯಾಗಿದ್ದ ಮಗನೇ ತಮ್ಮಿಂದ ತುಂಬ ದೂರವಾಗಿ ಬಿಟ್ಟಿದ್ದಾನೆ ಎಂಬ ಆಳವಾದ ದುಃಖದಿಂದ ಅವರ ಹೃದಯವೇ ಒಡೆದು ಹೋಗುವಂತಾಗಿತ್ತು. ಮುಂದಿನ ಬೆಳಗ್ಗೆ ಗೋಪಾಲ್ ಅವರು ತಮ್ಮ ಮನಸ್ಸನ್ನು ಸಾಕಷ್ಟು ಸಮಾಧಾನಪಡಿಸಿಕೊಂಡರು. ನಿನ್ನೆ ನಡೆದದ್ದನ್ನು ಮರೆತು ಬಿಡೋಣ, ಇಂದಿನಿಂದ ಹೊಸದಾಗಿ ಆರಂಭಿಸೋಣ ಎಂದು ಅವರು ಯೋಚಿಸಿದರು. ತಮ್ಮ ಮೊಮ್ಮಗ ಆದಿತ್ಯನಿಗಾಗಿ ಏನಾದರೂ ವಿಶೇಷವಾದದ್ದನ್ನು ಮಾಡಬೇಕು ಎಂದು ಅವರು ಬಯಸಿದರು. ಆದಿತ್ಯ ಮೊಬೈಲ್ನ ಆ ಕೃತಕ ಪ್ರಪಂಚದಿಂದ ಹೊರಬಂದು ತನ್ನ ತಾತನ ಪ್ರೀತಿಯನ್ನು ಅನುಭವಿಸಬೇಕು ಎಂಬುದು ಅವರ ಆಸೆಯಾಗಿತ್ತು. ಅವರು ತಮ್ಮ ಹಳೆಯ ಮರದ ಪೆಟ್ಟಿಗೆಯನ್ನು ತೆರೆದರು. ಅದರೊಳಗಿದ್ದ ಬಹಳ ಸುಂದರವಾದ ಒಂದು ಮರದ ಆಟಿಕೆಯನ್ನು ಹೊರತೆಗೆದರು. ಹಲವು ವರ್ಷಗಳ ಹಿಂದೆ ತಮ್ಮ ಮಗ ರಾಕೇಶ್ಗಾಗಿ ಅದನ್ನು ಅವರು ತಮ್ಮ ಕೈಯಿಂದಲೇ ತಯಾರಿಸಿದ್ದರು. ಈಗ ಅದೇ ಆಟಿಕೆಯನ್ನು ತಮ್ಮ ಮೊಮ್ಮಗ ಆದಿತ್ಯನಿಗೆ ಕೊಡಬೇಕು ಎಂದು ಅವರು ಬಯಸಿದರು. ಆದಿತ್ಯ ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಾಗ ಗೋಪಾಲ್ ಅವರು ಅವನ ಬಳಿಗೆ ಹೋದರು. ತುಂಬ ಪ್ರೀತಿಯಿಂದ ಆ ಆಟಿಕೆಯನ್ನು ಅವನ ಕಡೆಗೆ ಚಾಚಿದರು. ಆದಿತ್ಯ ಆ ಆಟಿಕೆಯ ಕಡೆಗೆ ಒಮ್ಮೆ ನೋಡಿದನು, ಆದರೆ ಅದನ್ನು ತನ್ನ ಕೈಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ. ಮತ್ತು ಅವನು ಕೋಪದಿಂದ, ನನಗೆ ಈ ಹಳೆಯ ಕಸ ಬೇಡ, ನನ್ನ ಬಳಿ ಆಟವಾಡಲು ತುಂಬ ದುಬಾರಿ ಮತ್ತು ಒಳ್ಳೆಯ ಗೇಮ್ಗಳಿವೆ ಅಂತ ಅಷ್ಟೇ ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಗೋಪಾಲ್ ಅವರ ನಡುಗುತ್ತಿದ್ದ ಕೈಯಲ್ಲಿ ಆ ಆಟಿಕೆ ಹಾಗೆಯೇ ಉಳಿಯಿತು. ಅವರ ಹೃದಯದಲ್ಲಿ ಮಾತ್ರ ಬಹಳ ಆಳವಾದ ನೋವು ಉಳಿಯಿತು. ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದ ತಮ್ಮದೇ ಮೊಮ್ಮಗ ಇಂದು ತಮ್ಮ ಪ್ರೀತಿಯನ್ನೇ ಕಸ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ. ವಯಸ್ಸಿನ ಈ ಇಳಿಜಾರಿನ ಹಂತದಲ್ಲಿ ಗೋಪಾಲ್ ಅವರಿಗೆ ಅಸ್ತಮಾದ ಸಮಸ್ಯೆ ಕಾಡತೊಡಗಿತ್ತು. ಹವಾಮಾನ ಬದಲಾದ ತಕ್ಷಣ ಅವರಿಗೆ ಕೆಮ್ಮು ಶುರುವಾಗುತ್ತಿತ್ತು. ಅವರಿಗೆ ಅದು ಒಂದು ಸಾಮಾನ್ಯ ದೈಹಿಕ ಸಮಸ್ಯೆಯಾಗಿತ್ತು. ವಯಸ್ಸಾದಂತೆ ಮನುಷ್ಯನ ದೇಹದ ಒಂದು ಭಾಗವಾಗಿ ಬಿಡುವಂತಹ ಕಾಯಿಲೆ ಎಂದು ಅವರು ಅದನ್ನು ಸಹಿಸಿಕೊಂಡಿದ್ದರು. ಆದರೆ ಅವರ ಸೊಸೆ ನೇತ್ರಾಳಿಗೆ ಮಾತ್ರ ಗೋಪಾಲ್ ಅವರ ಕೆಮ್ಮು ದೊಡ್ಡ ಕಿರಿಕಿರಿ ಮತ್ತು ಅಸಹ್ಯಕ್ಕೆ ಕಾರಣವಾಗಿ ಬಿಟ್ಟಿತ್ತು. ಅಂದು ಭಾನುವಾರದ ಮಧ್ಯಾಹ್ನದ ಸಮಯವಾಗಿತ್ತು. ಇಡೀ ಕುಟುಂಬ ಒಟ್ಟಿಗೆ ಊಟ ಮಾಡಲು ಡೈನಿಂಗ್ ಟೇಬಲ್ ಬಳಿ ಕುಳಿತಿತ್ತು. ಗೋಪಾಲ್ ಅವರು ಇಂದು ಒಂದು ನಿರೀಕ್ಷೆಯೊಂದಿಗೆ ತಮ್ಮ ಜಾಗದಲ್ಲಿ ಕುಳಿತರು. ಅವರು ಊಟ ಮಾಡುವ ವಿಧಾನ ತುಂಬ ಹಳೆಯದಾಗಿತ್ತು ಮತ್ತು ಸಾಂಪ್ರದಾಯಿಕವಾಗಿತ್ತು. ಅವರು ಯಾವಾಗಲೂ ತಮ್ಮ ಕೈಯಿಂದಲೇ ಊಟ ಮಾಡಲು ಇಷ್ಟಪಡುತ್ತಿದ್ದರು. ಚಮಚ ಅಥವಾ ಫೋರ್ಕ್ ಬಳಸುವುದು ಅವರಿಗೆ ಎಂದಿಗೂ ಇಷ್ಟವಿರಲಿಲ್ಲ. ಆಹಾರವನ್ನು ಕೈಯಿಂದ ತಿನ್ನುವುದರಲ್ಲೇ ಅದರ ನಿಜವಾದ ರುಚಿ ಮತ್ತು ಅದಕ್ಕೆ ನೀಡುವ ಗೌರವ ಅಡಗಿದೆ ಎಂದು ಅವರು ಭಾವಿಸುತ್ತಿದ್ದರು. ಮೇಜಿನ ಮೇಲೆ ತುಂಬ ರುಚಿಕರವಾದ ವಿವಿಧ ಬಗೆಯ ಅಡುಗೆಗಳನ್ನು ಬಡಿಸಲಾಗಿತ್ತು. ರಾಕೇಶ್ ಮತ್ತು ನೇತ್ರ ಇಬ್ಬರು ಪರಸ್ಪರ ಯಾವುದೋ ವಿದೇಶ ಪ್ರವಾಸದ ಬಗ್ಗೆ ಮಾತನಾಡುತ್ತಿದ್ದರು. ಆದಿತ್ಯ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಏನೋ ಕೇಳುತ್ತಾ ಊಟ ಮಾಡುತ್ತಿದ್ದ. ಗೋಪಾಲ್ ಅವರು ತಮ್ಮ ತಟ್ಟೆಯಲ್ಲಿದ್ದ ಬೇಳೆ ಸಾರು ಮತ್ತು ಅನ್ನವನ್ನು ಬೆರೆಸಿದ ತಕ್ಷಣ ಅವರಿಗೆ ಸ್ವಲ್ಪ ಕೆಮ್ಮು ಶುರುವಾಯಿತು. ಅವರು ತಕ್ಷಣ ತಮ್ಮ ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡು ತಮ್ಮ ಬಳಿ ಇದ್ದ ಕರವಸ್ತ್ರದಿಂದ ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡರು. ತಮ್ಮ ಕೆಮ್ಮಿನಿಂದ ಯಾರಿಗೂ ತೊಂದರೆಯಾಗಬಾರದು ಎಂದು ಅವರು ತಮ್ಮಿಂದ ಆದಷ್ಟು ಪ್ರಯತ್ನ ಮಾಡಿದರು.
ಆದರೆ ನೇತ್ರಳ ಮುಖದಲ್ಲಿ ಕೋಪದ ಭಾವನೆಗಳು ಮೂಡಿ ಬಂದವು. ಅವಳು ಊಟವನ್ನು ಅಲ್ಲಿಯೇ ಬಿಟ್ಟು ತುಂಬ ಕಟುವಾದ ಧ್ವನಿಯಲ್ಲಿ, ರಾಕೇಶ್, ನಾನು ಪ್ರತಿದಿನವೂ ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಏನು ಊಟ ಮಾಡುವ ರೀತಿ? ಒಂದು ಕಡೆ ಕೈಯಿಂದ ಇಡೀ ಊಟವನ್ನು ಕಲಿಸಿಕೊಂಡು ತಿನ್ನುತ್ತಾರೆ, ಅದರ ಮೇಲೆ ಈ ವಿಚಿತ್ರವಾದ ಕೆಮ್ಮು. ಇದನ್ನೆಲ್ಲ ನೋಡಿದರೆ ನನಗೆ ಅಸಹ್ಯವಾಗುತ್ತದೆ. ಆದಿತ್ಯ ಕೂಡ ಇವೆಲ್ಲವನ್ನೇ ನೋಡುತ್ತಾ ದೊಡ್ಡವನಾಗುತ್ತಿದ್ದಾನೆ. ನಾವು ಅವನಿಗೆ ಏನು ಕಲಿಸುತ್ತಿದ್ದೇವೆ? ಹೀಗೆ ಅಶಿಸ್ತಾಗಿ ಮತ್ತು ಅಸಹ್ಯವಾಗಿ ಬದುಕುವುದನ್ನೇನಾ ಅಂತ ಹೇಳಿದಳು. ಆಗ ಆದಿತ್ಯ ಕೂಡ ತನ್ನ ಇಯರ್ಫೋನ್ಗಳನ್ನು ತೆಗೆದನು. ಆಟವಾಡುವುದನ್ನು ಬಿಟ್ಟು ತನ್ನ ತಾತನ ಕಡೆ ಬಹಳ ವಿಚಿತ್ರವಾದ ಮತ್ತು ಕೀಳರಿಮೆಯ ಭಾವನೆಯಿಂದ ನೋಡತೊಡಗಿದನು. ಗೋಪಾಲ್ ಅವರ ಕೈ ತಟ್ಟೆಯಲ್ಲಿಯೇ ನಿಂತು ಹೋಯಿತು. ಅವರ ದುರ್ಬಲ ಹೃದಯ ಬಹಳ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವರು ತುಂಬ ಅಸಹಾಯಕತೆ ಮತ್ತು ದುಃಖ ತುಂಬಿದ ಕಣ್ಣುಗಳಿಂದ ತಮ್ಮ ಮಗ ರಾಕೇಶ್ ಕಡೆ ನೋಡಿದರು. ತಮ್ಮ ಮಗ ಖಂಡಿತವಾಗಿಯೂ ತನ್ನ ಹೆಂಡತಿಗೆ ಬುದ್ಧಿ ಹೇಳುತ್ತಾನೆ ಎಂಬ ಸಂಪೂರ್ಣ ನಂಬಿಕೆ ಅವರಿಗಿತ್ತು. ತಾವು ಒಮ್ಮೆ ತಮ್ಮ ಬೆರಳನ್ನು ಹಿಡಿದು ನಡೆಯಲು ಕಲಿಸಿದ್ದ ಮಗನೇ ಇಂದು ತನ್ನ ಹೆಂಡತಿಗೆ ವಯಸ್ಸಾದಂತೆ ದೇಹ ದುರ್ಬಲವಾಗುತ್ತದೆ. ಈ ಕೆಮ್ಮು ಯಾವುದೇ ಅಸಹ್ಯವಾದ ಕಾಯಿಲೆ ಅಲ್ಲ, ಇದು ವೃದ್ಧಾಪ್ಯದ ಅಸಹಾಯಕತೆಯ ಒಂದು ಗುರುತು ಎಂದು ಹೇಳುತ್ತಾನೆ ಎಂದು ಅವರು ನಿರೀಕ್ಷಿಸಿದ್ದರು. ಗೋಪಾಲ್ ಅವರಿಗೆ ಆ ದಿನಗಳು ನೆನಪಾದವು. ರಾಕೇಶ್ ತುಂಬ ಚಿಕ್ಕವನಾಗಿದ್ದಾಗ ಅವನಿಗೆ ತೀವ್ರ ಜ್ವರದ ಜೊತೆಗೆ ಭಯಾನಕವಾದ ಕೆಮ್ಮು ಬರುತ್ತಿತ್ತು. ಆಗ ಗೋಪಾಲ್ ಮತ್ತು ಅವರ ಪತ್ನಿ ಇಡೀ ರಾತ್ರಿ ಅವನನ್ನು ಎದೆಗೆ ಅಪ್ಪಿಕೊಂಡೇ ಎಚ್ಚರವಾಗುತ್ತಿದ್ದರು. ರಾಕೇಶ್ ಆರಾಮವಾಗಿ ಮಲಗಲಿ ಎಂಬ ಕಾರಣಕ್ಕೆ ಅವರು ಇಡೀ ರಾತ್ರಿ ನಿದ್ರೆಯನ್ನೇ ಮಾಡುತ್ತಿರಲಿಲ್ಲ. ಆದರೆ ಈಗ ರಾಕೇಶನ ಬಾಯಿಂದ ಹೊರಬಂದ ಮಾತುಗಳು ಗೋಪಾಲ್ ಅವರ ಆತ್ಮವನ್ನೇ ಸಂಪೂರ್ಣವಾಗಿ ಚುಚ್ಚಿ ಗಾಯಗೊಳಿಸಿದವು. ರಾಕೇಶ್ ತನ್ನ ಹೆಂಡತಿಯ ಪರವಾಗಿಯೇ ಮಾತನಾಡುತ್ತಾ, ನೇತ್ರ ಹೇಳುತ್ತಿರುವುದು ಸರಿಯಿದೆ ಅಪ್ಪ, ನೀವು ಸ್ವಲ್ಪ ಗಮನವೇಕೆ ಕೊಡಬಾರದು? ನಿಮಗೆ ಸರಿಯಾಗಿ ಊಟ ಮಾಡಲು ಸಾಧ್ಯವಾಗದಿದ್ದರೆ ನಮ್ಮ ಜೊತೆ ಮೇಜಿನ ಬಳಿ ಕುಳಿತುಕೊಳ್ಳಬೇಡಿ. ಕನಿಷ್ಠ ಆದಿತ್ಯನ ಮೇಲಾದರೂ ಇದರ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿದನು. ಆಗ ನೇತ್ರ ಮನೆಯ ಹಳೆಯ ಕೆಲಸದಾಳು ಮಂಗೇಶ್ನನ್ನ ಜೋರಾಗಿ ಕೂಗಿ ಕರೆದು, ಮಂಗೇಶ್, ಇಂದಿನಿಂದ ಮಾವನ ಊಟವನ್ನು ಅವರ ಕೋಣೆಯ ಹೊರಗಿನ ವರಾಂಡದಲ್ಲಿ ಹಾಕಿಕೊಡು. ಅಲ್ಲಿ ಒಂದು ಸಣ್ಣ ಮೇಜು ಮತ್ತು ಹಳೆಯ ಕುರ್ಚಿಯನ್ನು ಇಟ್ಟುಬಿಡು. ಇನ್ನು ಮುಂದೆ ಮಾವ ಅಲ್ಲಿಯೇ ಕುಳಿತು ಊಟ ಮಾಡುತ್ತಾರೆ ಅಂತ ಹೇಳಿದಳು. ಇದು ಒಂದು ಕೇವಲ ಕುರ್ಚಿ ಅಥವಾ ಮೇಜನ್ನು ಬದಲಾಯಿಸುವ ವಿಷಯವಾಗಿರಲಿಲ್ಲ. ಅದು ಒಬ್ಬ ತಂದೆಯನ್ನು ತಾನೇ ಕಟ್ಟಿಸಿದ ತನ್ನದೇ ಮನೆಯಿಂದ ಹೊರಗಿಟ್ಟ ಆದೇಶವಾಗಿತ್ತು. ಗೋಪಾಲ್ ಅವರಿಗೆ ಯಾರೋ ತಮ್ಮ ಎದೆಯ ಮೇಲೆ ಒಂದು ದೊಡ್ಡ ಕಲ್ಲನ್ನು ಇಟ್ಟಂತಾಯಿತು. ಅವರ ಕಣ್ಣುಗಳು ತುಂಬಿಕೊಂಡೆವು. ಅವರ ಕೆನ್ನೆಗಳ ಮೇಲೆ ಕಣ್ಣೀರಿನ ಬಿಸಿ ಧಾರೆಗಳು ಹರಿಯತೊಡಗಿದವು. ಅವರು ತಮ್ಮ ಕೈಗಳನ್ನು ತೊಳೆದುಕೊಂಡರು. ಒಂದೇ ಒಂದು ಮಾತನ್ನು ಆಡದೆ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಎದ್ದು ಹೋದರು. ಅವರ ಆ ಬಾಗಿದ ತಲೆ ಅವರ ಇಡೀ ಜೀವನದ ಸೋಲಿನ ಅತ್ಯಂತ ದೊಡ್ಡ ಸಂಕೇತವಾಗಿತ್ತು. ಅವರು ಭಾರವಾದ ಮತ್ತು ದಣದ ಹೆಜ್ಜೆಗಳನ್ನು ಇಡುತ್ತಾ ತಮ್ಮ ಕೋಣೆಗೆ ಹೋದರು. ತಮ್ಮ ಅಲ್ಮಾರಿಯನ್ನ ತೆರೆದು ಅದರೊಳಗಿಂದ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ಹೊರತೆಗೆದರು. ಆ ಸಣ್ಣ ಮರದ ಪೆಟ್ಟಿಗೆಯ ಅವರ ಇಡೀ ಜೀವನದ ಸಂಪಾದನೆ ಮತ್ತು ಹಳೆಯ ಸಿಹಿ ನೆನಪುಗಳಿಗೆ ಉಳಿದಿದ್ದ ಏಕೈಕ ಸಾಕ್ಷಿಯಾಗಿತ್ತು. ಅವರಿಗೆ ರಾಕೇಶ್ಗೆ ಮೊದಲ ಕೆಲಸ ಸಿಕ್ಕಿದ್ದ ದಿನ ನೆನಪಾಯಿತು. ಆಗ ರಾಕೇಶ್ ಬಂದು ಅವರ ಕಾಲಿಗೆ ನಮಸ್ಕರಿಸಿ, ಅಪ್ಪ, ಇನ್ನು ಮುಂದೆ ನೀವು ಯಾವುದೇ ಕೆಲಸ ಮಾಡುವ ಅಗತ್ಯವಿಲ್ಲ. ಇನ್ನು ನಿಮ್ಮ ಪ್ರತಿಯೊಂದು ಆಸೆಯನ್ನು ನಾನು ಪೂರೈಸುತ್ತೇನೆ ಎಂದು ಹೇಳಿದ್ದ. ಆದರೆ ಇಂದು ಅದೇ ರಾಕೇಶ್ಗೆ ತನ್ನ ತಂದೆಯ ಸಣ್ಣ ಕೆಮ್ಮನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮನುಷ್ಯ ಕಾಲ ಕಳೆದಂತೆ ಎಷ್ಟೊಂದು ಬದಲಾಗಿ ಬಿಡುತ್ತಾನೆ. ಹೀಗೆ ಯೋಚಿಸುತ್ತಾ ಗೋಪಾಲ್ ಅವರ ಹೃದಯದ ರಕ್ತದ ಕಣ್ಣೀರು ಸುರಿಯುತ್ತಿತ್ತು. ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಿರಲಿಲ್ಲ. ತಮ್ಮ ಪ್ರತಿಯೊಂದು ಸಂತೋಷ, ತಮ್ಮ ಯೌವನ ಮತ್ತು ಸಂಪೂರ್ಣ ಜೀವನವನ್ನೇ ಈ ಕುಟುಂಬಕ್ಕಾಗಿ ಕೊಟ್ಟಿದ್ದರು. ಆದರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಸಿಕ್ಕಿದ್ದೇನು? ಅವಮಾನಕರ ಜೀವನ ಮತ್ತು ಮನೆಯ ಒಂದು ಕತ್ತಲೆಯ ಮೂಲೆಯಷ್ಟೇ. ಅವರ ಗಂಟಲು ತುಂಬ ಒಣಗುತ್ತಿತ್ತು. ಆದರೆ ನೀರು ಕೇಳುವ ಧೈರ್ಯವೂ ಅವರಲ್ಲಿ ಉಳಿದಿರಲಿಲ್ಲ. ನೀರು ಕೇಳಿದರೆ ಮತ್ತೆ ತಮ್ಮ ಸೊಸೆ ಮತ್ತು ಮಗನಿಂದ ಯಾವುದಾದರೂ ಕಹಿಯಾದ ಮಾತುಗಳನ್ನು ಕೇಳಬಹುದು ಎಂಬ ಭಯ ಅವರಿಗೆ ಕಾಡುತ್ತಿತ್ತು. ಈ ಅವಮಾನದ ನೋವನ್ನು ಸಹಿಸಿಕೊಳ್ಳುವುದು ಅವರಿಂದ ಸಂಪೂರ್ಣವಾಗಿ ಸಾಧ್ಯವಾಗದಂತಾಗಿತ್ತು. ತಮ್ಮ ವೃದ್ಧಾಪ್ಯದಲ್ಲಿ ತಮ್ಮ ಕುಟುಂಬವೇ ತಮಗೆ ದೊಡ್ಡ ಆಸರೆಯಾಗುತ್ತದೆ, ತಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಎಂಬ ಭ್ರಮೆಯಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ಕಳೆದಿದ್ದರು. ಆದರೆ ಇಂದು ಅವರಿಗೆ ಒಂದು ಕಠಿಣ ಸತ್ಯ ಅರ್ಥವಾಯಿತು. ಸಂಬಂಧಗಳು ಮತ್ತು ಪ್ರೀತಿಗೆ ಯಾವುದೇ ಬೆಲೆ ಇಲ್ಲದ ಮನೆಯಲ್ಲಿ ತಾವು ಬದುಕುತ್ತಿದ್ದಾರೆ. ಅಲ್ಲಿ ಹಣ, ಸ್ಥಾನಮಾನ ಮತ್ತು ಕೊರತೆಗೆ ಮಾತ್ರ ಬೆಲೆ ಇದೆ ಅಂತ ದಿನ ಕಳೆಯುತ್ತಿತ್ತು. ಸೂರ್ಯನ ಬೆಳಕು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಆದರೆ ಗೋಪಾಲ್ ಅವರ ಜೀವನದ ಮೇಲೆ ಆವರಿಸುತ್ತಿದ್ದ ಭಯಾನಕ ಕತ್ತಲೆ ಯಾವುದೇ ರಾತ್ರಿಗಿಂತಲೂ ಹೆಚ್ಚು ಗಾಢವಾಗಿತ್ತು ಮತ್ತು ಭಯಾನಕವಾಗಿತ್ತು. ಒಳಗಿನ ಕೋಣೆಯಿಂದ ರಾಕೇಶ್ ಮತ್ತು ನೇತ್ರ ಜೋರಾಗಿ ನಗುತ್ತಿದ್ದ ಶಬ್ದಗಳು ಕೇಳಿಬರುತ್ತಿದ್ದವು. ತಮ್ಮದೇ ಪ್ರಪಂಚದಲ್ಲಿ ಅವರು ಎಷ್ಟು ಸಂತೋಷದಿಂದ ಮುಳುಗಿದ್ದರು ಎಂದರೆ ತಾವು ಕೆಲವೇ ಕ್ಷಣಗಳ ಹಿಂದೆ ಒಬ್ಬ ಮನುಷ್ಯನ ಆತ್ಮಕ್ಕೆ ಎಷ್ಟು ಕ್ರೂರವಾದ ನೋವನ್ನುಂಟು ಮಾಡಿದ್ದೇವೆ ಎಂಬ ಅರಿವಿನ ಕಿಂಚಿತ್ತೂ ಅವರಿಗಿರಲಿಲ್ಲ. ಗೋಪಾಲ್ ಅವರು ಆ ತಣ್ಣನೆಯ ಮೂಲೆಯಲ್ಲಿ ಕುಳಿತು ನಿರಂತರವಾಗಿ ಕೆಮ್ಮುತ್ತಿದ್ದರು. ಈಗ ಅವರ ಕೆಮ್ಮು ಇನ್ನಷ್ಟು ಹೆಚ್ಚಾಗಿತ್ತು, ಏಕೆಂದರೆ ಆ ವರಾಂಡದಲ್ಲಿ ತುಂಬಾ ಚಳಿ ಮತ್ತು ಧೂಳು ಇದ್ದಿತು. ಕಾಲ ತನ್ನ ವೇಗದಲ್ಲಿ ಮುಂದೆ ಸಾಗುತ್ತಿತ್ತು. ಅದರ ಜೊತೆಗೆ ಗೋಪಾಲ್ ಅವರ ಜೀವನದ ದಾರವು ನಿಧಾನವಾಗಿ ದುರ್ಬಲವಾಗುತ್ತಿತ್ತು. ಒಂದು ಕಾಲದಲ್ಲಿ ಇದೇ ಮನೆಯಲ್ಲೆಲ್ಲ ಅವರು ಮನೆಯ ಯಜಮಾನರಂತೆ ಹೆಮ್ಮೆಯಿಂದ ಓಡಾಡುತ್ತಿದ್ದರು.
ಅವರ ಒಂದು ಕೂಗಿಗೆ ಇಡೀ ಮನೆಯವರು ಓಡಿ ಬಂದು ನಿಲ್ಲುತ್ತಿದ್ದರು. ಆದರೆ ಇಂದು ಅವರ ಇಡೀ ಪ್ರಪಂಚವು ಒಂದು ಹಳೆಯ ಮುರಿದ ಕುರ್ಚೆ ಮತ್ತು ಒಂದು ಸಣ್ಣ ಮೇಜಿನಷ್ಟೇ ಸೀಮಿತವಾಗಿ ಬಿಟ್ಟಿತ್ತು. ಚಳಿ ಮತ್ತು ಧೂಳಿನ ಕಾರಣದಿಂದ ಅವರ ಶ್ವಾಸಕೋಶದಲ್ಲಿ ಸೋಂಕು ಬಹಳ ವೇಗವಾಗಿ ಹರಡತೊಡಗಿತ್ತು. ವಯಸ್ಸಿನ ಈ ಭಯಾನಕ ಹಂತದಲ್ಲಿ ಅಸ್ತಮಾದ ದಾಳಿಯು ಇನ್ನಷ್ಟು ಅಪಾಯಕಾರಿಯಾಗಿ ಜೀವನಕ್ಕೆ ಮಾರಕವಾಗುವಂತಾಗಿತ್ತು. ಅವರ ಎದೆಯಿಂದ ಬರುತ್ತಿದ್ದ ಉಸಿರಾಟದ ಘರಘರ ಶಬ್ದಗಳು ಆ ವರಾಂಡಾದ ಮೌನವನ್ನು ಸೀಳುತ್ತಿದ್ದವು. ಆದರೆ ಆ ನೋವಿನಿಂದ ಕೂಡಿದ ಶಬ್ದವನ್ನು ಕೇಳಲು ಆ ಭವ್ಯವಾದ ಮನೆಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೋಣೆಗಳಲ್ಲಿ ಬಂದಿಗಳಂತೆ ಇದ್ದು ತಮ್ಮ ಮೊಬೈಲ್ ಮತ್ತು ಪರದೆಗಳ ಕೃತಕ ಪ್ರಪಂಚದಲ್ಲಿ ಮುಳುಗಿದ್ದರು. ಹಲವು ದಿನಗಳವರೆಗೆ ಗೋಪಾಲ್ ಅವರು ಅದೇ ಮೂಲೆಯಲ್ಲಿ ಅರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಬಿದ್ದಿದ್ದರು. ಮನೆಯ ಕೆಲಸದಾಳು ಮಂಗೇಶ್ ದಿನಕ್ಕೆ 2 ಬಾರಿ ಮೌನವಾಗಿ ಆ ಸಣ್ಣ ಮೇಜಿನ ಮೇಲೆ ಒಂದು ತಟ್ಟೆ ಊಟವನ್ನು ಇಟ್ಟು ಹೋಗುತ್ತಿದ್ದ. ನಂತರ ಹಿಂದಿನ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಗೋಪಾಲ್ ಅವರಿಗೆ ಈ ರುಚಿಕರವಾದ ಊಟವು ಈಗ ಮಣ್ಣಿನಂತೆಯೇ ರುಚಿಯಿಲ್ಲದಂತಾಗಿತ್ತು. ಅವರು ಬದುಕುಳಿದಕ್ಕಾಗಿ ಕೇವಲ 2 ತುತ್ತುಗಳನ್ನು ಹೇಗೋ ಗಂಟಲಿನೊಳಗೆ ಇಳಿಸುತ್ತಿದ್ದರು. ಅವರ ದೇಹ ಈಗ ಕೇವಲ ಮೂಳೆಗಳ ಒಂದು ಅಸ್ಥಿಪಂಜರದಂತಾಗಿ ಬಿಟ್ಟಿತ್ತು. ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಗೋಪಾಲ್ ಅವರ ಆರೋಗ್ಯ ತುಂಬ ಹದಗೆಡತೊಡಗಿತು. ಅವರ ಇಡೀ ದೇಹ ತೀವ್ರ ಜ್ವರದಿಂದ ಉರಿಯುತ್ತಿತ್ತು ಮತ್ತು ಉಸಿರಾಡಲು ತುಂಬ ಕಷ್ಟವಾಗುತ್ತಿತ್ತು. ಬಹುಶಃ ರಾಕೇಶ್ ಅಥವಾ ನೇತ್ರ ಅವರಲ್ಲಿ ಯಾರಾದರೂ ಒಮ್ಮೆಯಾದರೂ ತಮ್ಮ ಆರೋಗ್ಯ ವಿಚಾರಿಸಲು ಬರುತ್ತಾರೆ ಎಂದು ಅವರು ಯೋಚಿಸಿದರು. ಅಷ್ಟರಲ್ಲಿ ಆದಿತ್ಯ ಆಟವಾಡುತ್ತಾ ಆ ವರಾಂಡದ ಕಡೆಗೆ ಬರುತ್ತಿರುವುದನ್ನು ಅವರು ನೋಡಿದರು. ತಮ್ಮ ಮುದ್ದಿನ ಮೊಮ್ಮಗ ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿದ ತಕ್ಷಣ ಒಣಗಿ ಹೋಗಿದ್ದ ಗೋಪಾಲ್ ಅವರ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಹೊಳಪು ಮೂಡಿತು. ಅವರಲ್ಲಿ ಮತ್ತೆ ಬದುಕುವ ಒಂದು ಸಣ್ಣ ನಿರೀಕ್ಷೆ ಮೂಡಿತು. ನೋವಿನಿಂದ ನರಳುತ್ತಿದ್ದರೂ ತಮ್ಮಲ್ಲಿದ್ದ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಅವರು ತಮ್ಮ ಮೊಮ್ಮಗನನ್ನು ಕರೆದರು. ಆದಿತ್ಯ ಮಗನೇ, ಇಲ್ಲಿಗೆ ಬಾ ಅಂತ. ಆದಿತ್ಯ ಅಲ್ಲಿಯೇ ನಿಂತು ತನ್ನ ತಾತನ ಕಡೆಗೆ ನೋಡಿದನು. ಗೋಪಾಲ್ ಅವರು ಬಹಳ ಕಷ್ಟಪಟ್ಟು ತಮ್ಮ ನಡುಗುತ್ತಿದ್ದ ಕೈಯನ್ನ ಅವನ ಕಡೆಗೆ ಚಾಚಿದರು. ಉಸಿರಾಡಲು ಕಷ್ಟಪಡುತ್ತಾ ಕೆಮ್ಮುತ್ತಾ ಅವರು, ಮಗನೇ, ನನ್ನ ಎದೆಯಲ್ಲಿ ತುಂಬ ನೋವಾಗುತ್ತಿದೆ, ನನಗೆ ಉಸಿರಾಡಲು ಆಗುತ್ತಿಲ್ಲ, ನೀನು ನಿನ್ನ ಅಪ್ಪನನ್ನ ಕರೆದು ತರಬಹುದಾ ಅಂತ ಹೇಳಿದರು. ಆದಿತ್ಯ ತನ್ನ ತಾತನ ಆ ದಯನೀಯ ಸ್ಥಿತಿಯನ್ನು ನೋಡಿದನು. ಆದರೆ ಅವನ ಚಿಕ್ಕ ಮನಸ್ಸಿನ ಮೇಲೆ ಹಿಂಸಾತ್ಮಕ ಆಟಗಳು ಮತ್ತು ಅವನ ತಂದೆ ತಾಯಿಯ ಕ್ರೂರ ವರ್ತನೆಯ ಪ್ರಭಾವ ಎಷ್ಟು ಆಳವಾಗಿ ಬಿದ್ದಿತ್ತೆಂದರೆ ಅವನಲ್ಲಿ ಕರುಣೆ ಎಂಬ ಭಾವನೆಯೇ ಉಳಿದಿರಲಿಲ್ಲ. ತನ್ನ ತಾತ ಎಷ್ಟು ನೋವಿನಿಂದ ನರಳುತ್ತಿದ್ದಾರೆ ಎಂಬುದನ್ನು ಅವನು ಯೋಚಿಸಲಿಲ್ಲ. ಆದಿತ್ಯ ತುಂಬಾ ನಿರ್ಲಕ್ಷ್ಯದಿಂದ ಮತ್ತು ಕಿರಿಕಿರಿಯಿಂದ ಉತ್ತರಿಸಿದನು, ತಾತ, ಅಪ್ಪ ಈಗ ತುಂಬ ಮುಖ್ಯವಾದ ಮೀಟಿಂಗ್ನಲ್ಲಿದ್ದಾರೆ. ಅವರನ್ನು ಯಾರು ತೊಂದರೆ ಮಾಡಬಾರದು ಎಂದು ಅಮ್ಮ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನೀವು ಮಂಗೇಶ್ ಕಾಕಾನನ್ನ ಕರೆಯಿಸಿಕೊಳ್ಳಿ, ನನಗೆ ಮಧ್ಯದಲ್ಲಿ ನಿಂತಿದೆ ಅಂತ. ಅಷ್ಟೇ ಹೇಳಿ ಅವನು ತನ್ನ ಚಾರ್ಜರ್ ತೆಗೆದುಕೊಂಡು ಹಿಂತಿರುಗಿ ನೋಡದೆಯೇ ಅಲ್ಲಿಂದ ಓಡಿ ಹೋದನು. ಗೋಪಾಲ್ ಅವರು ಚಾಚಿದ್ದ ಕೈ ಗಾಳಿಯಲ್ಲೇ ನಡುಗುತ್ತಾ ಹಾಗೆಯೇ ಉಳಿಯಿತು. ತಮ್ಮ ಕೈಯಿಂದಲೇ ಊಟ ಮಾಡಿಸಿ ಬೆಳೆಸಿದ್ದ ತಮ್ಮದೇ ಮೊಮ್ಮಗ ಇಂದು ಸಾವಿನ ಬಾಗಿಲಲ್ಲಿ ನರಳುತ್ತಿದ್ದ ತಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದ. ಈ ಮಾನಸಿಕ ನೋವು ಅವರ ಎದೆಯಲ್ಲಿದ್ದ ದೈಹಿಕ ನೋವಿಗಿಂತ 1000 ಪಟ್ಟು ಹೆಚ್ಚು ಭಯಾನಕವಾಗಿತ್ತು. ಅವರ ಕೆನ್ನೆಗಳ ಮೇಲೆ ಕಣ್ಣೀರಿನ ಧಾರೆಗಳು ಹರಿಯತೊಡಗಿದವು. ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಸಂಜೆ ಕಳೆದು ಹೋಗತೊಡಗಿತ್ತು. ಮನೆಯ ಸುತ್ತಲೂ ದುಬಾರಿ ದೀಪಗಳ ಬೆಳಕು ಹರಡಿತ್ತು. ಆದರೆ ಗೋಪಾಲ್ ಅವರು ಕುಳಿತಿದ್ದ ಆ ಮೂಲೆಯು ಮಾತ್ರ ಇನ್ನೂ ಭಯಾನಕವಾದ ಕತ್ತಲೆಯಲ್ಲಿ ಮುಳುಗಿತ್ತು. ಜ್ವರ ಈಗ ಅವರ ತಲೆಯನ್ನ ಏರಿಬಿಟ್ಟಿತ್ತು. ಅವರಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ಯಾರೋ ತಮ್ಮ ಗಂಟಲನ್ನು ಸಂಪೂರ್ಣ ಶಕ್ತಿಯಿಂದ ಹಿಸುಕುತ್ತಿರುವಂತೆ ಅವರಿಗೆ ಅನಿಸುತ್ತಿತ್ತು. ಅವರ ಕಣ್ಣುಗಳ ಮುಂದೆ ನಿಧಾನವಾಗಿ ಕತ್ತಲೆ ಆವರಿಸತೊಡಗಿತು. ತಮ್ಮ ಅಂತಿಮ ಸಮಯ ಬಂದಿದೆ ಎಂಬುದು ಅವರಿಗೆ ಈಗ ಅರ್ಥವಾಗಿತ್ತು. ಯಜಮಾನ ತಮ್ಮ ಬಾಗಿಲ ಬಳಿ ನಿಂತಿದ್ದಾರೆ ಎಂಬ ಭಾವನೆ ಅವರಲ್ಲಿ ಮೂಡಿತ್ತು. ಅವರ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಓಡುತ್ತಿತ್ತು, ಸಾಯುವ ಸಮಯದಲ್ಲಾದರೂ ನನಗೆ ನನ್ನ ಮಗನ ಮಡಿಲ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಕೊನೆಯ ಬಾರಿಗೆ ರಾಕೇಶ್ ಮತ್ತು ಆದಿತ್ಯನ ಮುಖಗಳನ್ನು ನೋಡಲು ಸಾಧ್ಯವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ. ಅವರ ಅರ್ಧ ತೆರೆದ ಕಣ್ಣುಗಳು ಬಾಗಿಲಿನ ಕಡೆಗೆ ನೆಟ್ಟಿದ್ದವು. ಬಹುಶಃ ರಾಕೇಶ್ಗೆ ತನ್ನ ತಂದೆಯ ಧ್ವನಿ ಕೇಳಿಸಿರಬಹುದು. ಬಹುಶಃ ಅವನು ಈಗ ಓಡುತ್ತಾ ಬಾಗಿಲು ತೆರೆದು ಹೊರಗೆ ಬಂದು ತನ್ನ ಬಲಿಷ್ಠ ಕೈಗಳಿಂದ ತಮ್ಮನ್ನು ಎತ್ತಿಕೊಳ್ಳಬಹುದು ಎಂಬ ಸುಳ್ಳು ನಿರೀಕ್ಷೆ ಅವರಲ್ಲಿತ್ತು. ಆದರೆ ಆ ಮುಚ್ಚಿದ ಬಾಗಿಲು ಕಲ್ಲಿನ ಗೋಡೆಯಂತೆಯೇ ಅಚಲವಾಗಿ ನಿಂತಿತ್ತು. ರಾತ್ರಿಯ ಕತ್ತಲೆ ಮತ್ತಷ್ಟು ಗಾಢವಾಗುತ್ತಿತ್ತು. ಅವರ ಮುಖದಲ್ಲಿದ್ದ ನೋವು ನಿಧಾನವಾಗಿ ಒಂದು ವಿಚಿತ್ರವಾದ ಶಾಂತಿಗೆ ಬದಲಾಗತೊಡಗಿತು. ಈ ಜಗತ್ತಿನ ಮತ್ತು ತಮ್ಮನ್ನು ಪ್ರೀತಿಸದ ಈ ಕುಟುಂಬದ ವಿರುದ್ಧ ತಾವು ಶಾಶ್ವತವಾಗಿ ಸೋಲನ್ನು ಒಪ್ಪಿಕೊಂಡಂತಿತ್ತು. ಅವರ ದೇಹ ನಿಧಾನವಾಗಿ ತಣ್ಣಗಾಗತೊಡಗಿತು. ಮರುದಿನ ಬೆಳಗ್ಗೆ ರಾಕೇಶ್ನ ದುಬಾರಿ ಮೊಬೈಲ್ನ ಅಲಾರಾಮ್ ಮೊಳಗಿತು. ಅವನು ಕಣ್ಣುಗಳನ್ನು ಉಜ್ಜಿಕೊಂಡು ಎದ್ದ ತಕ್ಷಣ ಮೊದಲು ತನ್ನ ಆಫೀಸಿನ ಇಮೇಲ್ಗಳನ್ನು ಪರಿಶೀಲಿಸಲು ಶುರು ಮಾಡಿದ. ನೇತ್ರ ಕೂಡ ಹಾಸಿಗೆಯಿಂದ ಎದ್ದ ತಕ್ಷಣ ತನ್ನ ಐಪ್ಯಾಡ್ ತೆಗೆದುಕೊಂಡು ತನ್ನ ಸಾಮಾಜಿಕ ಜಾಲತಾಣದ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಳು. ಆದಿತ್ಯ ಕೂಡ ತನ್ನ ಕೋಣೆಯಲ್ಲಿ ಎಚ್ಚರಗೊಂಡಿದ್ದನು. ಅವನು ಶಾಲೆಗೆ ಹೋಗಲು ತಯಾರಾಗುವ ಬದಲು ಹಾಸಿಗೆಯ ಮೇಲೆಯೇ ಮಲಗಿ ಹೊಸ ಆನ್ಲೈನ್ ಗೇಮ್ ಆಡುವುದರಲ್ಲಿ ಮಗ್ನನಾಗಿದ್ದ.
ಮನೆಯ ಅಡಿಗೆ ಮನೆಯಲ್ಲಿ ಕಾಫಿ ಯಂತ್ರ ಚಾಲನೆಯಲ್ಲಿದ್ದ ಶಬ್ದ ಕೇಳಿಬರುತ್ತಿತ್ತು. ಆದರೆ ಹಿಂದಿನ ರಾತ್ರಿ ಇದೇ ಮನೆಯ ಮೇಲ್ಛಾವಣಿಯ ಕೆಳಗೆ ಎಂತಹ ದೊಡ್ಡ ಮತ್ತು ಭಯಾನಕ ಘಟನೆ ನಡೆದಿತ್ತು ಎಂಬುದರ ಅರಿವು ಯಾರಿಗೂ ಕಿಂಚಿತ್ತೂ ಇರಲಿಲ್ಲ. ಉಪಹಾರದ ಮೇಜಿನ ಬಳಿ ಇಂದು ಮತ್ತೆ ಅದೇ ಪರಿಚಿತ ಮೌನ ಆವರಿಸಿತ್ತು. ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಮತ್ತು ಪರದೆಗಳಲ್ಲಿ ಮುಳುಗಿದ್ದರು ಮತ್ತು ರಾಕೇಶ್ ಹಾಗೂ ನೇತ್ರ ಒಬ್ಬರನ್ನೊಬ್ಬರು ನೋಡಿಕೊಳ್ಳದೆ ಉಪಹಾರ ಮಾಡುತ್ತಿದ್ದರು. ಅಷ್ಟರಲ್ಲಿ ಮನೆಯ ಹಳೆಯ ಕೆಲಸದಾಳು ಮಂಗೇಶ್ ತುಂಬ ವೇಗವಾಗಿ ಓಡುತ್ತಾ ಅಲ್ಲಿಗೆ ಬಂದನು ಮತ್ತು ಅವನು ಗಾಬರಿಗೊಂಡ ಧ್ವನಿಯಲ್ಲಿ, ಸಣ್ಣ ಸಾಹೇಬ್ರೆ, ಮಾಲೀಕರು ಹೇಳುತ್ತಿಲ್ಲ. ನಿನ್ನೆ ರಾತ್ರಿ ನಾನು ಅವರಿಗಾಗಿ ಇಟ್ಟಿದ್ದ ಊಟವೂ ಹಾಗೇ ಇದೆ. ಅವರು ನೆಲದ ಮೇಲೆ ಮುಖ ಕೆಳಗೆ ಮಾಡಿ ಬಿದ್ದಿದ್ದಾರೆ ಅಂತ ಹೇಳಿದನು. ಮಂಗೇಶನ ಮಾತು ಕೇಳಿದರೂ ರಾಕೇಶ್ಗೆ ಯಾವುದೇ ಆತಂಕವಾಗಲಿಲ್ಲ. ಬದಲಿಗೆ ಅವನಿಗೆ ಸ್ವಲ್ಪ ಕಿರಿಕಿರಿಯಾಯಿತು. ಅವನು ತನ್ನ ಮೊಬೈಲ್ನಿಂದ ಕಣ್ಣು ತೆಗೆಯದೆ ತುಂಬ ನಿರ್ಲಕ್ಷ್ಯದಿಂದ, ಮಂಗೇಶ್, ನೀನು ಕೂಡ ಸುಮ್ಮನೆ ಗಾಬರಿಯಾಗಿ ಬಿಡುತ್ತೀಯ. ಅಪ್ಪನಿಗೆ ನೆಲದ ಮೇಲೆ ಮಲಗುವ ಹಳೆಯ ಅಭ್ಯಾಸವಿದೆ. ರಾತ್ರಿ ಅವರಿಗೆ ಆ ಹಳೆಯ ಕುರ್ಚಿಯ ಮೇಲೆ ನಿದ್ದೆ ಬಂದಿರಲಿಕ್ಕಿಲ್ಲ. ಅದಕ್ಕೆ ನೆಲದ ಮೇಲೆಯೇ ಮಲಗಿರಬಹುದು. ನೀನು ಹೋಗಿ ನಿನ್ನ ಕೆಲಸ ಮಾಡು. ನನ್ನ ಈ ಮೀಟಿಂಗ್ ಮುಗಿದ ನಂತರ ಹೋಗಿ ನೋಡುತ್ತೇನೆ ಅಂತ ಹೇಳಿದನು. ನೇತ್ರ ಕೂಡ ಮುಖ ಸೊಟ್ಟುಗೊಳಿಸಿಕೊಂಡು ತನ್ನ ಚಹಾವನ್ನು ಒಂದು ಗುಟುಕು ಕುಡಿದು ತುಂಬ ಕಠಿಣವಾದ ಧ್ವನಿಯಲ್ಲಿ, ಇವರದ್ದು ಪ್ರತಿದಿನ ಹೊಸ ನಾಟಕವೇ. ನಿನ್ನೆ ರಾತ್ರಿಯಿಂದ ನಮ್ಮ ಗಮನ ಸೆಳೆಯಲು ಒಂದಲ್ಲ ಒಂದು ಕೆಲಸ ಮಾಡುತ್ತಲೇ ಇದ್ದಾರೆ. ನೀನು ಸುಮ್ಮನೆ ತಲೆ ಕೆಡಿಸಿಕೊಳ್ಳಬೇಡ ಮಂಗೇಶ್, ಅವರು ಆರಾಮವಾಗಿ ಮಲಗಿರಬಹುದು ಅಂತ ಹೇಳಿದಳು. ಬಡ ಮಂಗೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದನು. ಆದರೆ ಅವನ ಮನಸ್ಸಿಗೆ ಮಾತ್ರ ಅವರು ಸುಮ್ಮನೆ ಮಲಗಿದ್ದಾರೆ ಎಂಬ ಮಾತು ಒಪ್ಪುತ್ತಿರಲಿಲ್ಲ. ಈ ನಡುವೆ ಇನ್ನು 2 ಗಂಟೆಗಳು ಕಳೆದವು. ರಾಕೇಶ್ನ ಮೀಟಿಂಗ್ ಮುಗಿಯಿತು. ಅವನಿಗೆ ಇದ್ದಕ್ಕಿದ್ದಂತೆ ತನ್ನ ಕಾರಿನ ಕೀ ಸಿಗುತ್ತಿಲ್ಲ ಎಂಬುದು ನೆನಪಾಯಿತು. ಬಹುಶಃ ನಿನ್ನೆ ಅದನ್ನು ಅದೇ ವರಾಂಡದಲ್ಲಿದ್ದ ಒಂದು ಹಳೆಯ ಪೆಟ್ಟಿಗೆಯ ಮೇಲೆ ಇಟ್ಟಿರಬಹುದು ಎಂದು ಅವನಿಗೆ ನೆನಪಾಯಿತು. ಅವನು ಫೋನ್ನಲ್ಲಿ ತನ್ನ ಯಾವುದೋ ಕ್ಲೈಂಟ್ನೊಂದಿಗೆ ಮಾತನಾಡುತ್ತಾ ವರಾಂಡದ ಕಡೆಗೆ ನಡೆದನು. ವರಾಂಡದೊಳಗೆ ಕಾಲಿಟ್ಟ ತಕ್ಷಣ ಅವನಿಗೆ ಒಂದು ವಿಚಿತ್ರವಾದ ಮತ್ತು ಭಯಾನಕವಾದ ಚಳಿಯ ಅನುಭವವಾಯಿತು. ಅಲ್ಲಿನ ಮೌನ ತುಂಬ ಗಾಢವಾಗಿತ್ತು ಮತ್ತು ಮನಸ್ಸನ್ನು ಚುಚ್ಚುವಂತಿತ್ತು. ಅಲ್ಲಿನ ಗಾಳಿಯು ಸಂಪೂರ್ಣವಾಗಿ ನಿಂತು ಹೋಗಿರುವಂತೆ ಅನಿಸುತ್ತಿತ್ತು. ರಾಕೇಶ್ ಫೋನನ್ನು ಕಿವಿಗೆ ಇಟ್ಟುಕೊಂಡೇ ತನ್ನ ತಂದೆಯ ಕಡೆಗೆ ನೋಡಿದನು. ನಂತರ ತನ್ನ ಕಾಲಿನಿಂದ ಅವರನ್ನು ನಿಧಾನವಾಗಿ ಅಲುಗಾಡಿಸಿ ತುಂಬ ನಿರ್ಲಕ್ಷ್ಯದಿಂದ, ಅಪ್ಪ ಹೇಳಿರಿ, ಇಲ್ಲಿ ನೆಲದ ಮೇಲೆ ಏಕೆ ಮಲಗಿದ್ದೀರಿ? ಬನ್ನಿ, ಎದ್ದು ನಿಮ್ಮ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿದನು. ಆದರೆ ಗೋಪಾಲ್ ಅವರ ದೇಹದಲ್ಲಿ ಯಾವುದೇ ಚಲನೆಯೂ ಆಗಲಿಲ್ಲ. ರಾಕೇಶ್ಗೆ ಅನುಮಾನ ಮೂಡಿತು. ಅವನು ತಕ್ಷಣ ಫೋನ್ ಕಟ್ ಮಾಡಿ ಕೆಳಗೆ ಬಾಗಿದ್ದನು. ತನ್ನ ತಂದೆಯ ಭುಜವನ್ನು ಹಿಡಿದು ಅವರನ್ನು ನೇರವಾಗಿ ಎತ್ತಲು ಪ್ರಯತ್ನಿಸಿದ ತಕ್ಷಣ ಅವನ ಇಡೀ ದೇಹದೊಳಗೆ ವಿದ್ಯುತ್ ಹರಿದಂತಾಯಿತು. ಗೋಪಾಲ್ ಅವರ ದೇಹ ಮಂಜುಗಡ್ಡೆಯಂತೆ ಸಂಪೂರ್ಣ ತಣ್ಣಗಾಗಿತ್ತು ಮತ್ತು ಗಟ್ಟಿಯಾಗಿ ಸೆಟೆದುಕೊಂಡಿತ್ತು. ರಾಕೇಶ್ನ ಕೈಗಳು ಭಯದಿಂದ ತೀವ್ರವಾಗಿ ನಡುಗತೊಡಗಿದವು. ಅವನ ಗಂಟಲು ಒಣಗಿ ಹೋಯಿತು. ಅವನು ತುಂಬಾ ಗಾಬರಿಯಿಂದ ತನ್ನ ತಂದೆಯ ಮುಖವನ್ನ ನೇರಗೊಳಿಸಿದನು. ನಂತರ ನಡುಗುತ್ತಿದ್ದ ಬೆರಳುಗಳನ್ನು ಅವರ ಮೂಗಿನ ಬಳಿ ಇಟ್ಟನು. ಅವರ ಉಸಿರು ಶಾಶ್ವತವಾಗಿ ನಿಂತು ಹೋಗಿತ್ತು. ಅವರ ಎದೆ ಸಂಪೂರ್ಣ ಶಾಂತವಾಗಿತ್ತು. ಅದರಲ್ಲಿ ಇನ್ನು ಯಾವುದೇ ಬಡಿತ ಉಳಿದಿರಲಿಲ್ಲ. ರಾಕೇಶ್ನ ಗಂಟಲಿನಿಂದ ತುಂಬ ಭಯಾನಕವಾದ ಮತ್ತು ನೋವಿನಿಂದ ಕೂಡಿದ ಅಪ್ಪ ಎಂಬ ಒಂದು ಕಿರುಚಾಟ ಹೊರಬಂದಿತ್ತು. ಅವನ ಕಿರುಚಾಟ ಕೇಳಿ ನೇತ್ರ ತನ್ನ ಐಪ್ಯಾಡ್ ಬಿಟ್ಟು ಓಡುತ್ತಾ ಹೊರಗೆ ಬಂದಳು. ಆದಿತ್ಯ ಕೂಡ ಹೆದರಿ ತನ್ನ ಕೋಣೆಯಿಂದ ಹೊರಗೆ ಬಂದನು. ರಾಕೇಶ್ ನೆಲದ ಮೇಲೆ ಮಂಡಿ ಊರಿ ಕುಳಿತು ತನ್ನ ತಂದೆಯ ನಿರ್ಜೀವ ದೇಹವನ್ನು ಅಲುಗಾಡಿಸುತ್ತಿದ್ದನು. ಆದರೆ ಇಡೀ ರಾತ್ರಿ ಒಂದೊಂದು ಉಸಿರಿಗಾಗಿ ನೆರಳುತ್ತಿದ್ದ ಆ ಮನುಷ್ಯ ಈಗ ಶಾಶ್ವತವಾಗಿ ಶಾಂತವಾಗಿ ಬಿಟ್ಟಿದ್ದರು. ಅಷ್ಟರಲ್ಲಿ ರಾಕೇಶ್ನ ಕಣ್ಣು ತನ್ನ ತಂದೆಯ ಬಲಗೈ ಮೇಲೆ ಬಿದ್ದಿತು. ಅವರ ಗಟ್ಟಿಯಾದ ಬೆರಳುಗಳು ಯಾವುದೋ ವಸ್ತುವನ್ನು ತುಂಬ ಬಿಗಿಯಾಗಿ ಹಿಡಿದುಕೊಂಡಿದ್ದವು. ರಾಕೇಶ್ ಹತ್ತಿರದಿಂದ ನೋಡಿದಾಗ ಅಲ್ಲಿ ಅವನ ಮಗ ಆದಿತ್ಯನ ಬಹಳ ಹಳೆಯದಾದ ಒಂದು ಫೋಟೋ ಇದ್ದಿತು. ಆ ಫೋಟೋದಲ್ಲಿ ಗೋಪಾಲ್ ಅವರು ಆದಿತ್ಯನನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ತುಂಬ ಸಂತೋಷದಿಂದ ಕಾಣುತ್ತಿದ್ದರು. ಸಾಯುವ ಸಮಯದಲ್ಲಿಯೂ ಆ ಮಹಾನ್ ತಂದೆ ಬೇರೆ ಯಾವುದನ್ನೂ ಅಲ್ಲ, ತಮ್ಮನ್ನು ಸಾಯಲು ಈ ನಿರ್ಲಕ್ಷಿತ ಮೂಲೆಯಲ್ಲಿ ಸಂಪೂರ್ಣ ಒಂಟಿಯಾಗಿ ಬಿಟ್ಟು ಹೋದ ತಮ್ಮದೇ ಕುಟುಂಬದ ನೆನಪನ್ನೇ ಎದೆಗೆ ಅಪ್ಪಿಕೊಂಡಿದ್ದರು. ಇದನ್ನು ನೋಡಿದ ರಾಕೇಶ್ನ ಹೃದಯವನ್ನು ಯಾರೋ ತಮ್ಮ ಮುಷ್ಟಿಯಲ್ಲಿ ಹಿಡಿದು ತುಂಬ ಬಲವಾಗಿ ಹಿಸುಕಿದಂತಾಯಿತು. ಅವನಿಗೆ ತಕ್ಷಣ ಹಿಂದಿನ ಸಂಜೆ ನಡೆದ ಆ ದುಃಖಕರ ಘಟನೆ ನೆನಪಾಯಿತು. ಗೋಪಾಲ್ ಅವರನ್ನು ಅವಮಾನಿಸಿ ಈ ಕಸದಂತಿದ್ದ ಮೂಲೆಯಲ್ಲಿ ಕುಳಿತುಕೊಳ್ಳುವಂತೆ ಕ್ರೂರವಾಗಿ ಆದೇಶಿಸಿದ್ದ ಘಟನೆ ಅವನ ಕಣ್ಣ ಮುಂದೆ ಬಂದಿತು. ಅನಾರೋಗ್ಯದಿಂದ ಬಳಲುತ್ತಿದ್ದ ತನ್ನ ತಂದೆಗೆ ಬೆಂಬಲವಾಗಿ ನಿಲ್ಲುವ ಬದಲು ತನ್ನ ಹೆಂಡತಿಯ ಆ ಹೃದಯಹೀನ ನಿರ್ಧಾರವನ್ನು ಬೆಂಬಲಿಸಿದ್ದ ತನ್ನ ಕಠಿಣ ಮತ್ತು ನಿರ್ದಯ ವರ್ತನೆ ಅವನಿಗೆ ನೆನಪಾಯಿತು. ತಂತ್ರಜ್ಞಾನದ ಮೂಲಕ ಇಡೀ ಜಗತ್ತಿನೊಂದಿಗೆ ತಾನು ಸಂಪರ್ಕ ಬೆಳೆಸಿಕೊಂಡಿದ್ದರೂ ತನ್ನದೇ ಮನೆಯಲ್ಲಿ ಕೆಲವೇ ಹೆಜ್ಜೆಗಳ ದೂರದಲ್ಲಿ ನೆರಳುತ್ತಿದ್ದ ತನ್ನ ತಂದೆಯ ಕೊನೆಯ ಕೂಗನ್ನು ತಾನು ಕೇಳಿಸಿಕೊಳ್ಳಲಿಲ್ಲ ಎಂಬ ಸತ್ಯ ಅವನಿಗೆ ಅರಿವಾಯಿತು.
ನೇತ್ರ ಕೂಡ ಅಲ್ಲಿಯ ನೆಲದ ಮೇಲೆ ಧಡಕ್ ಎಂದು ಕುಳಿತು ಬಿಟ್ಟಳು. ಅವಳ ಕಣ್ಣುಗಳಿಂದಲೂ ಪಶ್ಚಾತ್ತಾಪದ ಕಣ್ಣೀರು ಹರಿಯತೊಡಗಿತು. ರಾತ್ರಿ ದೊಡ್ಡ ಶಬ್ದದೊಂದಿಗೆ ಏನೋ ಬಿದ್ದ ಶಬ್ದ ಕೇಳಿಸಿದಾಗ ಹೊರಗೆ ಬಂದು ನೋಡದೆ ತನ್ನ ಕೋಣೆಯ ಬಾಗಿಲನ್ನು ಒಳಗಿನಿಂದಲೇ ಮುಚ್ಚಿಕೊಂಡಿದ್ದು ಅವಳಿಗೆ ನೆನಪಾಯಿತು. ತನ್ನ ನಿದ್ದೆಗೆ ಯಾವುದೇ ತೊಂದರೆಯಾಗಬಾರದು ಎಂದು ಪರದೆಯನ್ನು ಎಳೆದುಕೊಂಡಿದ್ದಳು. ತಾನು ಅಸಹ್ಯ ಪಡುತ್ತಿದ್ದ ಆ ಕೆಮ್ಮು ಇಂದು ಶಾಶ್ವತವಾಗಿ ನಿಂತು ಹೋಗಿತ್ತು. ಆದರೆ ಈಗ ಆ ಭಯಾನಕ ಮೌನವೇ ಅವಳನ್ನು ಜೀವನ ಪೂರ್ತಿ ಕಾಡಲಿತ್ತು. ಆದಿತ್ಯ ತನ್ನ